ಈ ಪಾಡ್ಕಾಸ್ಟ್ ಸೀರೀಸ್ ನಲ್ಲಿ ಬರುವ ಎಲ್ಲಾ ಕಥೆಗಳು ಹೇಳುಗರ ಜೀವನದ ಕಥೆಗಳಾಗಿದ್ದು, ಈ ಕಥೆಗಳಿಗೂ ಪ್ರತಿಧ್ವನಿಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈ ಕಾರ್ಯಕ್ರಮದ ಉದ್ದೇಶ ಕೇವಲ ಮನೋರಂಜನೆಯಾಗಿದೆಯೇ ಹೊರತು ಯಾವುದೇ ವ್ಯಕ್ತಿ, ಸಂಸ್ಥೆ, ಧರ್ಮ, ಪಂಗಡ ಇತ್ಯಾದಿಗಳನ್ನು ನಿಂದಿಸುವ ಅಥವಾ ಅವಮಾನಿಸುವ ಉದ್ದೇಶವಿರುವುದಿಲ್ಲ. ಹಾಗೆ ನಿಮಗೆ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆಗಳಿದ್ದಲ್ಲಿ contact@pratidhwani.com ಗೆ ಇಮೇಲ್ ಮಾಡಿ. ಈ ಪ್ರೀತಿ ಅಂದ್ರೆ ಏನು? ಬನ್ನಿ, ನಿಮ್ಮ ಈ ಪ್ರತಿಧ್ವನಿಯ ಲವ್ ಮ್ಯಾಚ್ ಬಾಕ್ಸ್ 2ನೇ ಸೀಸನ್ನಲ್ಲಿ ಕೂಡ ಈ ಪ್ರಶ್ನೆಗೆ ಉತ್ತರ ಹುಡ್ಕೋ ಪ್ರಯತ್ನ ಮಾಡ್ತಾ ಸಾಗೋಣ. ನೀವು ಕೇಳ್ತಾ ಇದ್ದೀರಾ ಲವ್ ಮ್ಯಾಚ್ ಬಾಕ್ಸ್. ಹಾಗೆ ನಾನು ನಿಮ್ಮ ಜೊತೆ ಚೇತನ್ ನಾರಾಯಣ ಸ್ವಾಮಿ. ಅಮ್ಮ, ಇದೇ ಹುಡುಗಿ ನನಗೆ ಇಷ್ಟಪಡ್ತಿರೋದು. ಓ, ಹಾಡು ಹೇಳ್ತಾಳೆ ಅಂದ ತಕ್ಷಣ ಫಿಕ್ಸ್ ಆಗ್ಬಿಟ್ರು. ಸೊ ಅವ್ರ ದೊಡ್ಡಮ್ಮನ ಹತ್ರ ಅವಳು ಹೇಳಿದ್ಲು, ನನಗೆ ಒಂದು ಹುಡುಗಿ ಇಷ್ಟಪಡ್ತೀನಿ, ಇವರೇ ಅಂತ. ಒಂದ್ ಸ್ವಲ್ಪ ಇಬ್ಬರಿಗೂ ಭಯ ಆಯ್ತು, ಏನೋ ಆಗತ್ತಿದ್ದು, ನಾವ್ ಅನ್ಕೊಂಡೆ ಸ್ವಲ್ಪ ಇಲ್ಲ. ಅವರೇ ಹೇಳ್ಬಿಟ್ರು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್. ಏನು ಕಾಣಿಸ್ತಾನೆ ಇಲ್ಲ ಸುತ್ತ ಆಂಬಿಯನ್ಸ್. 128 ಮಿಸ್ಡ್ ಕಾಲ್. ಮೋಸ್ಟ್ಲಿ ಇದರಿಂದ ಪ್ರಾಬ್ಲಮ್ ಆಗತ್ತೆ. ಏನು ಜಾಸ್ತಿ ಮಾತಾಡ್ತಾನೆ ಇಲ್ಲ. ಯಾ, ವಿ ಗಾಟ್ ಮ್ಯಾರಿಡ್ ಟು ಈಚ್ ಅದರ್. ಪ್ರತಿಧ್ವನಿ ಒರಿಜಿನಲ್. ಸ್ನೇಹಿತರೆ, ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ನಾವು ರಕ್ಷಿತಾ ಹಾಗೆ ಗುರುಪ್ರೀತ್ ಅವ್ರ ಜೊತೆ ಅವರ ಪ್ರೀತಿಯ ನೆನಪಿನ ಪುಟಗಳನ್ನ ಅವ್ರ ಜೊತೆ ತಿರುವಾಗ್ತಾ ಇದ್ವಿ. ಬನ್ನಿ ಹಾಗಾದ್ರೆ ತಡ ಮಾಡದೆ ನಮ್ಮ ಇಂದಿನ ಮಾತುಕತೆನ ಮುಂದುವರ್ಸೋಣ. ರಕ್ಷಿತಾ ಹಾಗೆ ಗುರು ಅವರೇ, ಕದ್ದು ನೋಡಿದ್ದಾಯ್ತು, ಮುದ್ದು ಮಾಡಿದ್ದಾಯ್ತು, ಒಂದು ರೇಂಜ್ಗೆ ಪ್ರಪೋಸಲ್ ಕೂಡ ಆಗೋಯ್ತು. ಈಗ ಮನೆಯವ್ರಿಗೆ ವಿಷಯ ತಿಳಿಸ್ಬೇಕಾಗಿದೆ ಅಲ್ಲ, ಅದು ಹೇಗಿತ್ತು? ಯಾರು ಮೊದಲು ಹೇಳಿದ್ರಿ? ಏನಾಯ್ತು? ಫಸ್ಟ್ ಕನ್ವೆ ಮಾಡಿದ್ ನಾನೇನೆ. ಸೊ ಇದೆಲ್ಲ ಆಗಿದ್ದು ಸ್ವಲ್ಪ ದಿನದಲ್ಲೇ ಮತ್ತೆ ಇನ್ನೊಂದು ಫ್ಯಾಮಿಲಿ ಡೇ ಅಂತ ಇತ್ತು. ಯಾವಾಗ ಎಲ್ಲ ಪೇರೆಂಟ್ಸ್ ಎಲ್ಲ ಆಫೀಸ್ಗೆ ಕರ್ಸಿದ್ರು. ಅಷ್ಟಲ್ಲಿ ಆಲ್ರೆಡಿ ಆಫೀಸಲ್ಲಿ ನಮ್ ಲವ್ ಸ್ಟೋರಿ ಎಲ್ಲರಿಗೂ ಗೊತ್ತಾಗೋಗಿತ್ತು. ಸೊ ಅವಾಗ ಏನ್ ಮಾಡಿದ್ರು, ವೆಲ್ಕಮ್ ಮಾಡಕ್ಕೆ ನಮ್ಮಿಬ್ರನ್ನೇ ಗೇಟ್ ಹತ್ರ ನಿಲ್ಸಿದ್ರು. ಸೊ ನೀವಿಬ್ರೆ ವೆಲ್ಕಮ್, ಮೆನ್ನೆಲ್ಲ ನೀನ್ ವೆಲ್ಕಮ್ ಮಾಡು, ಮೆನ್ನೆಲ್ಲ ರಕ್ಷಿತಾನೆ ವೆಲ್ಕಮ್ ಮಾಡಿ ಅಂತ ಅವ್ರೇ ನಮ್ಗೆನೆ ಅದು ವಹಿಸಿದ್ರು. ಸೊ ವಿ ಆರ್ ಸ್ಟ್ಯಾಂಡಿಂಗ್ ಅಂಡ್ ನಮ್ಮ ಅಪ್ಪ ಅಮ್ಮ ಬಂದ್ರು. ಬಂದ ತಕ್ಷಣ ನಾವು ವೆಲ್ಕಮ್ ಮಾಡಿದೆ, ಇವ್ರು ವೆಲ್ಕಮ್ ಮಾಡಿದ್ರು. ಆದ ತಕ್ಷಣ ನಾವು ಅಮ್ಮಂಗೆ ಹೇಳ್ದೆ, ಅಮ್ಮ ನಾನೇ ಇದೇ ಹುಡುಗಿ ನನಗೆ ಇಷ್ಟಪಡ್ತಿರೋದು ಅಂದ್ಬಿಟ್ಟು ನಾನು ಆ ಕಡೆ ಹೊರಟೋದೆ. ನಮ್ಮಮ್ಮ ಏನು ಹೇಳ್ತಾರೆ, ನಮ್ಮಮ್ಮ ಅಪ್ಪಂಗೂ ಒಂಥರ ಶಾಕ್ ಆದಂಗ ಆಯ್ತು. ಸೊ ಅವರು ನೋಡಿದ್ರು, ಸರಿ ಏನ್ಬಿಡು, ಏನು ಮಾತಾಡ್ಲಿಲ್ಲ ಅಲ್ಲಿ ಆಫೀಸ್ ಆಗಿದ್ರಿಂದ, ಸುಮ್ನೆ ಹೋಗಿ ಕೂತ್ಕೊಂಡ್ರು. ಸೊ ದಟ್ ವಾಸ್ ಫಸ್ಟ್ ಟೈಮ್ ನಾನು ಅವ್ರಿಗೆ ಒಂದು ಹಿಂಟು ಅಂತ ಕೊಟ್ಟಿದ್ದು. ಸೊ ಅಲ್ಲಿ ಅದಾದ್ಮೇಲೆ ಇನ್ ಕಡಿಮೆ ಶಾಕ್ ಕೊಟ್ಟಿದ್ರ? ಹೌದು, ಒಂಥರ ಫುಲ್ ಅವ್ರಿಗೆ ಒಂದ್ ಡೌಟ್ ಇತ್ತು. ಯಾಕಂದ್ರೆ ನಾನಿದ್ದಿದ್ ಮುಂಚಿನ ಆಟಿಟ್ಯೂಡ್, ಯೂಶಲಿ ವೀಕೆಂಡ್ಸ್ ನಾನು ಮನೇಲೆ ಇರ್ತಿಲ್ಲ, ಸುತ್ತಾಡ್ತಿದ್ದೆ, ಎಲ್ಲ ಹೊಟ್ಟೋಗ್ತಿದ್ದೆ, ಬರ್ತಿದ್ದೆ ಮಂಡೇ ಆತರ. ಸೊ ಸ್ಯಾಟರ್ಡೇ ಹೋದ್ರೆ ಮಂಡೇ ವಾಪಸ್ ಬರ್ತಿದ್ದೆ. ಆಮೇಲೆ ಆ 1 year ಇವಳಿಗೆ ಲವ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆಲ್ಮೋಸ್ಟ್ ಸಂಜೆವರೆಗೂ ಮೀಟ್ ಮಾಡಿ ಸಂಜೆ PG ಡ್ರಾಪ್ ಮಾಡ್ಲೇಬೇಕಿತ್ತು. ಸೊ PG ಡ್ರಾಪ್ ಮಾಡಿ ವಾಪಸ್ ಮನೆಗೆ ಬರ್ತಿದ್ದೆ. ಸೊ ನಮ್ಗೆ ಏನೋ ಡೌಟ್ ಇತ್ತಿದೆ, ಇದು ಇಷ್ಟ ಸಡನ್ ಆಗಿ ಚೇಂಜ್ ಆಗ್ಬಿಟ್ಟ, ಯಾವತ್ತು ಮನೆಗೆ ಬರ್ತೀನಿ, ಸ್ಯಾಟರ್ಡೆ ಸಂಡೇ ಮನೇಲಿ ಇರ್ತಾನೆ ಸಂಜೆ ಮೇಲೆ, ಅಂದ್ರೆ ಏನೋ ಇದೆ ಅಂತ ಅವ್ರಿಗೂ ಒಂದೆಲ್ಲೋ ಒಂದು ಡೌಟ್ ಇತ್ತು. ಬಟ್ ಅವರು ನನ್ನ ಡೈರೆಕ್ಟ್ ಆಗಿ ಕೇಳಿರ್ಲಿಲ್ಲ, ನಾನು ಅವ್ರ ಹತ್ರ ಏನು ಹೇಳಿರ್ಲಿಲ್ಲ. ಬಟ್ ಆ ಮೂಮೆಂಟ್ ಸಡನ್ ಆಗಿ ಅದೊಂದು ಚಾನ್ಸ್ ಸಿಕ್ತು. ಇದೇ ಟೈಮು, ಯಾಕಂದ್ರೆ ಬೈಸ್ಕೊಂಡ್ರು ಇಲ್ಲಿ ಯಾರಿಗೂ ಇಲ್ಲ, ಎಲ್ಲರ ಮುಂದೆ ಬಯಕಂತೂ ಆಗಲ್ಲ, ಆಮೇಲೆ ಮಾತಾಡ್ಕೋತೇನೆ ಅಂದ್ಬಿಟ್ಟು ಸಡನ್ ಆಗಿ ಹೇಳ್ಬಿಟ್ಟೆ. ಬಟ್ ಇವಳು ಎಲ್ಲಿ ನಮ್ಮ ಅಮ್ಮನ್ನ ಕ್ಲೀನ್ ಬೋಲ್ಡ್ ಮಾಡಿತ್ತು ಅಂದ್ರೆ, ಅದೇ ಫ್ಯಾಮಿಲಿ ಡೇಲಿ ಇನಾಗ್ರೇಷನ್ ಸಾಂಗು ಇವ್ರಿಗೆ ಕೊಟ್ಟಿದ್ರು. ಸೊ ಇವಳು ಹಾಡು ಚೆನ್ನಾಗಿ ಹೇಳ್ತಿದ್ಲು ಅಂತ. ಸೊ ಇವಳು ಒಂದು ದೇವ್ರ ನಾಮ ಅಲ್ಲೇ ಹೇಳಿದ್ಲು. ಸೊ ನಮ್ಮಮ್ಮ ಆಲ್ರೆಡಿ ಅಲ್ಲೇನೆ ಒಂದು ಕಾರ್ಯಕ್ರಮ ತರ ಮಾಡ್ಕೊಂಡು, ಓ ಹಾಡು ಹೇಳ್ತಾಳೆ ಅಂದ ತಕ್ಷಣ ಫಿಕ್ಸ್ ಆಗ್ಬಿಟ್ರು. ಸೊ ಅದಾದ್ಮೇಲೆ ಅದೇ ಅವ್ರ ಅಮ್ಮಂಗೆ ಹಾಡೆಲ್ಲ ಇಷ್ಟ ಅಂತ. ಇಟ್ ವಾಸ್ ನಾಟ್ ಪ್ರೀ ಪ್ಲಾನ್ಡ್ ಆಸ್ ಸಚ್, ಆತರ ಏನೂ ಇರ್ಲಿಲ್ಲ. ನಾರ್ಮಲ್ ಅಕೇಶನ್ ಅಲ್ಲಿ ಐ ಸ್ಯಾಂಗ್ ದಟ್ ಇನಾಗ್ರೇಷನ್ ಸಾಂಗ್. ಸೊ ಆಂಟಿಗೆ ಇಷ್ಟ ಆಗಿತ್ತು, ಲೈಕ್ ಅತ್ತೆಗೆ, ನಮ್ಮ ಅತ್ತೆಗೀಗ. ಸೊ ಸರಿ ಗುರು ಅವರೇ, ನಿಮ್ಮ ತಂದೆ ತಾಯಿಗೆ ನೀವು ವಿಷಯ ತಿಳಿಸಿದ್ದು ಆಯ್ತು, ಅವ್ರಿಗೊಂದು ಸಣ್ಣ ಶಾಕ್ ಕೊಟ್ಟಿದ್ದು ಆಯ್ತು, ಅವರು ನಿಮ್ಮ ಪಾರ್ಟ್ನರ್ನ ಅವರ ಒಂದು ಒಳ್ಳೆ ಹಾಡ್ ಮೂಲಕ ಇಷ್ಟಪಟ್ಟಿದ್ದು ಆಯ್ತು. ಮುಂದೇನಾಯ್ತು? ಅದೇ ಅವತ್ತು ಆ ಸಾಂಗ್ ಎಲ್ಲ ಆದ್ಮೇಲೆ ತಿರ್ಗಾ ಮತ್ತೆ ಮೀಟ್ ಮಾಡಿದ್ರು. ಡಿನ್ನರ್ ಎಲ್ಲ ಆಯ್ತು. ಸೊ ಡಿನ್ನರ್ ಮೀಟ್ ಮಾಡಿ ಮಾತಾಡ್ಸಿದ್ರು. ಸರಿ ಆಯ್ತು, ನೀನು ಮನೆಗ್ ಬಾ ಮಾತಾಡೋಣ ಅಂತ ಇವಳಿಗೂ ಹೇಳಿದ್ರು. ಸರಿ ಮನೆಗ್ ಬನ್ನಿ ಮಾತಾಡೋಣ, ನೋಡೋಣ ಆಯ್ತು. ನಮ್ಮ ಅಮ್ಮ ಏನು ರಿಯಾಕ್ಟ್ ಮಾಡ್ಲಿಲ್ಲ. ಏನ್ ಹಿಂಗ್ ಸಡನ್ ಆಗಿ ಹೇಳ್ತೀಯಾ ಅಂದ್ರು.
ನೀನೇ ಅವನ ಅಮ್ಮ ಹೇಳ್ತಿರು ನೀನ್ ಮದ್ವೆ ಆಗ್ತೀಯಾ ಅಂತ. ನಾನು ಒಬ್ನೇ ಮಗ ಇದ್ದೆ, ಸೊ ಮದ್ವೆ ಆಗ್ತಾನೆ ಇಲ್ಲ ಅಂತ ಪುಷ್ ಮಾಡ್ತಿದ್ದೆ. ಸೊ ನಾನು ಅದನ್ನೇ ಹೇಳಿದೆ, ನೀನೇ ಆಗು ಅಂತ ನಾನು ಈಗ ಉಟ್ಕೊಂಡಿದೀನಿ ಅಂದೆ. ಸರಿ ಆಯ್ತು ಬಿಡು, ಮನೇಲಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇನು ಮಾತಾಡ್ಲಿಲ್ಲ. ಬಿಕಾಸ್ ಎಲ್ಲ ನನ್ನ ಫ್ರೆಂಡ್ಸ್ ಇದ್ರು, ಪೇರೆಂಟ್ಸ್ ತುಂಬಾ ಜನ ಇದ್ರು. ಸೊ ದೇ ಡಿಂಟ್ ರಿಯಾಕ್ಟ್ ಎನಿಥಿಂಗ್. ನೀನು ಬಮ್ಮ ಮನೆಗೆ ಮಾತಾಡೋಣ ಅಂದ್ಬಿಟ್ಟು ಅವ್ರು ಡಿನ್ನರ್ ಮುಗಿಸ್ಕೊಂಡು ಅವ್ರು ಹೊರಟ್ಬಿಟ್ರು. ಸೊ ಅದೇ ದಿನ ಇವರ ದೊಡ್ಡಮ್ಮನೂ ಬಂದಿದ್ರು. ಬೈ ದ ಟೈಮ್ ಶಿ ಹ್ಯಾಡ್ ಆಕ್ಚುಲಿ ಲಾಸ್ಟ್ ಹರ್ ಮದರ್. ಸೊ ಅವ್ರ ದೊಡ್ಡಮ್ಮನ ಹತ್ರ ಅವಳು ಹೇಳಿದ್ಲು, ನಾನು ಹಿಂಗೊಂದು ಹುಡುಗ ಇಷ್ಟಪಡ್ತೀನಿ, ಇವರೇ ಅಂತ. ಅವ್ರ ದೊಡ್ಡಮ್ಮ ಸ್ವಲ್ಪ ರಿಯಾಕ್ಟ್ ಮಾಡಿದ್ರು, ಏನ್ ಹಿಂಗೆ ಹೇಳ್ತಿದ್ಯಾ, ಸರಿ ಆಯ್ತು ಬಿಡಿ, ಏನು ಮಾತಾಡ, ನಡಿ ಅಂದ್ಬಿಟ್ಟು ನಾಳೆ ಮಾತಾಡೋಣ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಹೊರಟ್ಬಿಟ್ರು. ಸೊ ಒಂದ್ ಸ್ವಲ್ಪ ಇಬ್ಬರಿಗೂ ಭಯ ಆಯ್ತು, ಏನೋ ಆಗತ್ತಿದ್ರು, ನಾವ್ ಅನ್ಕೊಂಡೆ ಸ್ವಲ್ಪ ಇಲ್ಲ ಅಂತ ಅನ್ಕೊಂಡ್ವಿ. ಆ ದಿನ ನಮ್ಮ ದೊಡ್ಡಮ್ಮ ಪಿ ಜಿಲೇ ಇದ್ರು. ಒಬ್ರು ಉಳ್ಕೊಳ್ಳೋ ಆಪ್ಷನ್ ಇತ್ತು ಪಿ ಜಿನಲ್ಲಿ. ಸೊ ಅಮ್ಮ ಇದ್ರು, ಪಿ ಜಿದ್ ಟೆರೇಸ್ ಮೇಲೆ ಹೋದ್ವಿ, ನಾನು ಅಮ್ಮ ಇಬ್ರು. ಸೊ ಐ ಹ್ಯಾಡ್ ಲಾಸ್ಟ್ ಮೈ ಮದರ್ ಬೈ ದ ಟೈಮ್. ಸೊ ನಾನು ಚಿಕ್ಕ ಮಗು ಇದ್ದಾಗಿಂದನೂ ನನ್ನ ದೊಡ್ಡಮ್ಮನೇ ನನ್ನ ಸಾಕಿದ್ರಿಂದ ಐ ವಾಸ್ ಮೋರ್ ಇನ್ ಟು ದೆಮ್ ಓನ್ಲಿ. ಅವ್ರನ್ನೇ ಅಪ್ಪ ಅಮ್ಮ ಅಂತ ಎಲ್ಲ ಹೇಳಿ ವಿ ಶೇರ್ಡ್ ದಟ್ ಬಾಂಡ್. ಸೊ ಅಮ್ಮ ಏನ್ ಹಂಗೆ ಸಡನ್ ಆಗಿ ಅಲ್ಲೇನೋ ಹೇಳ್ತಾ ಇದ್ಯಾ, ಏನ್ ಇಷ್ಟು ಬೇಗ ಏನು ಮದ್ವೆಗೆ ಅಥವಾ ಲವ್ಗೆ ಅರ್ಜೆಂಟ್ ಇದೆ, ಯುವರ್ ಸ್ಟಿಲ್ 21, ಈಗಿನ ಕೆಲ್ಸಕ್ಕೆ ಸೇರಿದ್ಯಾ, ಅದು ಇದು ಅಂತೆಲ್ಲ. ಸೊ ದೆನ್ ಐ ಸೆಡ್, ಇಲ್ಲ ಅಮ್ಮ, ಅವ್ರಿಗೂ ಇಷ್ಟ ಆಗಿದೆ, ಲುಕ್ಸ್ ಲೈಕ್ ದೇ ಆರ್ ಎ ಗುಡ್ ಫ್ಯಾಮಿಲಿ ಎಲ್ಲ, ಅದು ಇದು ಅಂತೆಲ್ಲ ಹಂಗೆ ಮಾಮೂಲಿ ಅಮ್ಮ ಮಗಳದ್ದು ಕಾನ್ವರ್ಸೇಷನ್ಸ್ ಆಯ್ತು. ಅಂಡ್ ಸಮ್ವೇರ್ ಅಟ್ ಸಮ್ ಪಾಯಿಂಟ್ ನಾನು ಅಷ್ಟೊಂದು ಕ್ಲಾರಿಟಿ ಇದ್ದಿದ್ರಿಂದ ಮೇ ಬಿ ನನ್ನ ಅಮ್ಮನ್ಗೂನು ಅನ್ಸ್ತು ಅನ್ಸುತ್ತೆ, ಓಕೆ ಶಿ ನೋಸ್ ವಾಟ್ ಶಿ ಇಸ್ ಡೂಯಿಂಗ್ ಅನ್ನೋ ತರ. ಸೊ ಓಕೆ ಬಿಡು ಆಯ್ತು, ನಾಳೆ ಹೋಗೋಣ ಅವ್ರ ಮನೆಗೆ ಅಂತ ಅವರೇ ಹೇಳ್ಬಿಟ್ರು. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಟ್. ಯೂಶಲಿ ಹುಡುಗರ ಮನೆಗೆ ಹಂಗೆ ಹೋಗಲ್ಲ ಫಸ್ಟ್, ಅದು ಅಮ್ಮ ಮಗಳು ಇಬ್ರೇನೆ. ಬಟ್ ನಮ್ಮಮ್ಮ ಐ ಥಿಂಕ್ ಶಿ ವಾಸ್ ಲೈಕ್ ವೆರಿ ಸಪೋರ್ಟಿವ್ ಇನ್ ದಟ್ ಮ್ಯಾಟರ್. ಸೊ ಐ ಥಿಂಕ್ ಸಂಡೇ ಇತ್ತು ಅನ್ಸುತ್ತೆ, ಅದು ಸ್ಯಾಟರ್ಡೇ ಸಂಡೇ ಕಂಟಿನ್ಯೂಡ್ ಲೈಕ್ ದಟ್. ಸೊ ವೀಕೆಂಡ್ ಇತ್ತು ಆ ಫಂಕ್ಷನ್. ಸೊ ಮಾರನೇ ದಿನ ಆಯ್ತು ಹೋಗೋಣ, ನೋಡ್ಕೊಂಡ್ ಬರೋಣ ಬಿಡು ಮನೆ ಅಂತ ಹೇಳಿ. ಮೇ ಬಿ ಈವನ್ ಶಿ ವಾಸ್ ಕ್ಯೂರಿಯಸ್. ಸೊ ಇಬ್ರುನು ಸಡನ್, ಎವ್ರಿಥಿಂಗ್ ವಾಸ್ ಸಡನ್. ನಾನು ಗುರು ಹೇಳ್ದೆ, ಓಕೆ ಅಮ್ಮ ಹೇಳ್ತಿದ್ದಾರೆ ಈ ತರ ನಾಳೆ ಹೋಗೋಣ ಅಂತ. ಬಿಕಾಸ್ ಅವರು ಬ್ಯಾಂಗ್ಳೂರ್ ಹೋಗ್ಬೇಕಿತ್ತು ವಾಪಸ್ ಅಂತ. ಅವರು ಏನ್ ಹಿಂಗ್ ಹೇಳ್ತಾ ಇದ್ಯಾ, ಏನ್ ಹುಡುಗಾಟ ಆಡ್ತಾ ಇದ್ಯಾ, ತಕ್ಷಣ ಹಿಂಗೆಲ್ಲ ಸಡನ್ ಆಗಿ ಬರ್ತೀವಿ ಅಂತ ಹೇಳ್ಬಿಟ್ಟು ಅದು ಹುಡುಗಿ ಮನೆಯವ್ರು ಏನ್ ಮಾಡ್ಬೇಕು ನಾವು ಅಂತೆಲ್ಲ. ಅಲ್ಲ ಅಷ್ಟೊಂದೆಲ್ಲ ಸೀನ್ ಇಲ್ಲ, ನಾನು ಅಮ್ಮ ಇಬ್ರು ಬರ್ತಾ ಇದೀವಿ, ಜಸ್ಟ್ ಲೆಟ್ ಇಟ್ ಬಿ ಎ ಕ್ಯಾಶುಯಲ್ ಮೀಟ್, ಪರವಾಗಿಲ್ಲ ಅಂತ. ಸೊ ಆಮೇಲೆ ಬಂದ್ವಿ, ನಾನು ನನ್ನ ಅಮ್ಮ ಇಬ್ರು ಬಂದ್ವಿ ಇವ್ರ ಮನೆಗೆ. ದ ಫಸ್ಟ್ ಲೈಕ್ ಅಮ್ಮನ ಜೊತೆ ಫಸ್ಟ್ ಟೈಮ್, ಅದಕ್ಕಿಂತ ಮುಂಚೆ 2 ಸಲ ಬಂದಿದ್ದೆ, ರಂಗೋಲಿ ಕಾಂಪಿಟೇಷನ್ ಪ್ರಾಕ್ಟೀಸ್ ಅದು ಇದು ಅಂತ. ಸೊ ಅಮ್ಮನ ಜೊತೆ ಬಂದು ಅಗೇನ್ ನಮ್ಮಮ್ಮ ಶೇರ್ ಮಾಡಿದ್ರು, ಇವಳಿಗೆ ಅಮ್ಮ ಇಲ್ಲ, ಅಪ್ಪ ಇದಾರೆ, ಹಳ್ಳಿಯಲ್ಲಿದ್ದಾರೆ, ಸೊ ನಾವೇ ನೋಡ್ಕೊಂಡಿರೋದು ಎಲ್ಲ ಮಾಮೂಲಿ ಫ್ಯಾಮಿಲಿ ಮೆಲೋ ಡ್ರಾಮಾಸ್ ಎಲ್ಲ ನಡೀತು. ಅಂಡ್ ಇವ್ರ ಅಪ್ಪ ಅಮ್ಮನೂ ಪಾಪ ದೇ ವರ್ ವೆರಿ ಕೋಆಪರೇಟಿವ್. ದೇ ಮೇಡ್ ಅಸ್ ಲೈಕ್ ರಿಯಲಿ ಫೀಲ್ ಕಂಫರ್ಟಬಲ್ ಅಂಡ್ ಆಲ್ ದಟ್. ಸೊ ಆಯ್ತು ಹೇಳಿ, ಆಮೇಲೆ ನಮ್ಮ ಅಕ್ಕ ಬಾವಂಗೆ ಹೇಳ್ಬೇಕಿತ್ತು, ಅಂದ್ರೆ ನನ್ನ ದೊಡ್ಡಮ್ಮನ ಮಗಳು ಅಳಿಯ. ಸೊ ಅವರಿಬ್ರಿಗೂ ಹೇಳ್ಬಿಟ್ಟು ನಾನು ಕರ್ಕೊಂಡ್ ಬರ್ತೀನಿ, ಇನ್ನೊಂದ್ಸಲ ಮೀಟ್ ಮಾಡೋಣ ಅದು ಇದು ಅಂತೆಲ್ಲ ಹೇಳಿ. ಇಟ್ ವಾಸ್ ಅ ವೆರಿ ಕ್ಯಾಶುಯಲ್ ಟಾಕ್. ಸ್ಟಾರ್ಟ್ ಮಾಡಿದ್ರು, ಇನಿಷಿಯೇಟ್ ಆಯ್ತು, ಅಲ್ಲಿಗೆ ಮುಗೀತು. ಏನು ಊಟ ಏನೋ ಮಾಡಂಗಿರ್ಲಿಲ್ಲ, ಸಮ್ ಕಸ್ಟಮ್. ಸೊ ದೇ ಗೇವ್ ಸಮ್ ಜ್ಯೂಸ್ ಸಮಥಿಂಗ್. ಸೊ ಅದೆಲ್ಲ ಕುಡ್ಕೊಂಡು ನಾವು ಹೊರಟ್ವಿ. ಐ ವಾಸ್ ಲೈಕ್ ಆನ್ ದ ಟೋಸ್, ನಂಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಏನೂ ಗೊತ್ತಾಗ್ತಿರ್ಲಿಲ್ಲ. ಸೊ ಇಟ್ ವಾಸ್ ಟೋಟಲಿ ಅಪ್ಪ ಈ ಲೆವೆಲ್ ಬಂದ್ಬಿಡ್ತಾ ಇದ್ದು, ಇಷ್ಟ ಬೇಗ ಇವ್ರ ಮನೆಗೆ ಬಂದ್ ಕೂತಿದೀವ, ಏನು ಕಾಣಿಸ್ತಾನೆ ಇಲ್ಲ ಸುತ್ತ ಆಂಬಿಯನ್ಸ್. ಸೊ ಎಲ್ಲ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಮುಗ್ದೋಯ್ತು ಅನ್ಸ್ತಾ? ಹೌದು ಹೌದು. ಗುರು ಅವ್ರೆ, ನಿಮ್ಮನೇಲಿ ಏನ್ ಅಭಿಪ್ರಾಯ ಕೊಟ್ರು? ನಮ್ಮನೇಲಿ ಏನ್ ಆತರ ನನ್ಗೆ ರಿಸ್ಟ್ರಿಕ್ಷನ್ಸ್ ತರ ಏನು ಬರ್ಲಿಲ್ಲ. ಇಬ್ರುವೆ ಓಕೆನೆ ಇದ್ರು. ಅದೇ ಅವ್ರು ಮೀಟ್ ಮಾಡಿದ್ರು ಶಿವಸನೆ ಸ್ಯಾರಿ ಅವತ್ತು. ಅಂಡ್ ಅವ್ರಿಗೂ ಇಷ್ಟ ಆಯ್ತು, ಚೆನ್ನಾಗಿದೆ ನೋಡಕ್ ಹುಡುಗಿನೂ. ಸೊ ಫೈನ್ ಅನ್ನಂಗಿತ್ತು. ಸೊ ನೋಡೋಣ, ಅವ್ರು ಬರ್ಲಿ, ಮಾತಾಡೋಣ, ಅವ್ರು ಏನ್ ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡೋಣ. ನಮ್ಗಂತೂ ನಮ್ ಕಡೆಯಿಂದ ಏನೋ ಅಬ್ಜೆಕ್ಷನ್ ಇಲ್ಲ. ಅವ್ರು ಬಂದ್ಮೇಲಿಂದ ನಾವ್ ಇದ್ರ ಬಗ್ಗೆ ಮಾತಾಡಿ ಆಮೇಲೆ ನೋಡೋಣ ಅಂತ ಹೇಳಿದ್ರು. ಬಟ್ ನಾವಪ್ಪ ಅಮ್ಮ ಇಬ್ರು ಮಾತಾಡ್ಕೋತಿದ್ರು ಅವತ್ತೊಂದ್ ದಿನ. ಏನು ಹೆಂಗ್ ಸಡನ್ ಆಗಿ ಹೇಳ್ದ, ಅವ್ರು ಇನ್ನೂ ಅಷ್ಟು ದೇ ನಾಟ್ ಏಬಲ್ ಟು ಟೇಕ್, ಬಟ್ ದೇ ವರ್ ಪ್ರಿಪೇರ್ಡ್. ಬಟ್ ಒಂಥರ ತಗೊಳ್ಳಿ 2 ತರನೂ ಇತ್ತು, ಒಂಥರ ಹಾಫ್ ಮೈಂಡೆಡ್ ತರ ನಡೀತಿತ್ತು. ನಾನು ನನ್ನ ಪಾರ್ಟ್ನರ್ ರೂಮ್ ಅಲ್ಲಿ ಕೂತ್ಕೊಂಡು ಇಲ್ಲಿಂದಾನೆ ಅಬ್ಸರ್ವ್ ಮಾಡ್ತಿದ್ದೆ ಏನೇನ್ ಕಾನ್ವರ್ಸೇಷನ್ ಆಗ್ತಿತ್ತು. ಸರಿ, ಸಾಮಾನ್ಯವಾಗಿ ಯಾವುದೇ ರಿಲೇಶನ್ಶಿಪ್ ಅಲ್ಲಿ ಬರೋ ತರ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಈ ಮದುವೆಗೆ ಮುಂಚೆ ಯಾವ್ದಾದ್ರು ಜಗಳ ಆಡೋ ಅಂತ ಸನ್ನಿವೇಶ ಆಗ್ಲಿ ಅಥವಾ ಯಾವುದೇ ರೀತಿ ಕಾಂಪ್ಲಿಕೇಶನ್ ಆಗ್ಲಿ ಬಂದಿತ್ತಾ? ಇಲ್ಲ ಚೇತನ್, ಆ ತರ ಯಾವ್ದೋ ಒಂದು ಸನ್ನಿವೇಶ ಬಂದಿರಲಿಲ್ಲ.
ಸೊ ಪ್ರಾಬ್ಲಿ ಅದೇ ಸಿನ್ಸ್ ಆ ಪ್ರಾಬ್ಲಿ ಜಸ್ಟ್ 1 year ಟೈಮ್ ಇದ್ದಿದ್ರಿಂದ ಸೊ ವಿ ವರ್ ಆಲ್ರೆಡಿ ನ್ಯೂ ಈಚ್ ಅದರ್ ಅಂಡ್ ವಿ ಹ್ಯಾಡ್ ಕ್ಲಾರಿಟಿ ಆನ್ ಬೋತ್ ಆಫ್ ಅಸ್. ಸೊ ನಮ್ಮಲ್ಲಿ ಯಾವ್ದಾದ್ರ ಜಗಳ ಅಂತ ಬಂದು ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ತಿತ್ತು. ಅಂದ್ರೆ ಯಾವಾಗಾರ ಇವಳು ರೆಡಿ ಆಗೋದು ತುಂಬಾ ಲೇಟು. ಸೊ ನಾನು ಯಾವಾಗಾರ PG ಗೆ ಹೋಗ್ಬಿಟ್ಟು ಎಲ್ಲರೂ ಹೋಗೋಣ ಅಂದಾಗ ಕಾಯ್ಬೇಕಿತ್ತು. ಆ ಕಾಯೋದ್ರಲ್ಲಿ ನಮ್ಗೆ ಜಗಳ, ಅದೊಂದೇ ವಿಷಯದಲ್ಲಿ ಜಗಳ ಆಡ್ತಿದ್ವಿ ಹೊರತು ಇನ್ ಯಾವ ವಿಷಯದಲ್ಲೂ ನಾನು ಜಗಳ ಆಡಿಲ್ಲ. ಸೊ ಗೊತ್ತಲ್ಲ ನಿಮ್ಗೆ, ಹುಡುಗಿರು ಯಾವಾಗ್ಲೂ ಕಾಯಿಸೋದ್ರಲ್ಲಿ ನಂಬರ್ ತುಂಬಾನೇ ಬೇಗ ರೆಡಿ ಆಗ್ಬಿಟ್ಟು ಓಕೆ ಫುಲ್ ಎಲ್ಲ ಪ್ಲಾನ್ ಮಾಡಿ ಒಂದು 10 minutes ಮುಂಚೆನೆ ನೀಟಾಗಿ ರೆಡಿ ಆಗ್ಬಿಟ್ಟು ಇವತ್ತು ಏನು ಕಾಯಿಸೋದ್ ಬೇಡಪ್ಪ ಅಂತೆಲ್ಲ ಹಾನೆಸ್ಟ್ ಆಗಿ ಎಫರ್ಟ್ಸ್ ಹಾಕ್ತಿದ್ದೆ. ಬಟ್ ಆದ್ರೆ ಏನೋ ಗೊತ್ತಿಲ್ಲ, ಈಗ್ಲೂ ಹಂಗೆ ಆಗುತ್ತೆ. ಏನೋ ಒಂದ್ ಬಂದ್ಬಿಡತ್ತೆ, ಕಾಲ್ ಬರುತ್ತೆ ಅಥವಾ ಇನ್ನೇನೋ ಆಗುತ್ತೆ, ಏನೋ ಒಂದ್ ಸಿಚುವೇಶನ್ ಬರುತ್ತೆ, ಒಟ್ನಲ್ಲಿ ಲೇಟ್ ಮಾಡ್ಸುತ್ತೆ ನಾನು ಬೈಸ್ಕೊಂತೀನಿ. ಸೊ ಅವಾಗಿಂದನೂ ಇದು ಟೆಂಡೆನ್ಸಿ ಹಂಗೆ ಕಂಟಿನ್ಯೂ ಆಗ್ಬಿಟ್ಟಿದೆ. ಅದ್ರ ಬಂದ್ ವಿಷಯದಲ್ಲಿ ಕಾಯಿಸೋದು, ಎಸ್ ಐ ಹ್ಯಾವ್ ಡನ್ ದಟ್. ತುಂಬಾ ನನ್ಗೆ ಐ ಫೀಲ್ ರಿಯಲಿ ಬ್ಯಾಡ್. ತುಂಬಾ ಹಾನೆಸ್ಟ್ ಆಗಿ ಒಂದ್ಸಲ ಏನಾಗಿತ್ತಂದ್ರೆ, ಐ ಹ್ಯಾವ್ ಟು ಟೆಲ್ ದಿಸ್ ಸಿಚುಯೇಷನ್ ವಿತ್ ಯು. ಇವ್ರ ಕಸಿನ್ ಮದ್ವೆ ಇತ್ತು. ನಾನು PGಯಲ್ಲಿ ಫೋನ್ ಗೊತ್ತಿಲ್ಲ, ಸೈಲೆಂಟ್, ರಾತ್ರಿ ಹಂಗೆ ನಾವು ಮಾತಾಡ್ಕೊಂಡು, ಅವಾಗೆಲ್ಲ 100 SMS ಇದ್ದಿದ್ ಕಾಲ. ಸೊ SMS ಮುಗ್ದಾದ್ಮೇಲೆ ಸೀದಾ ಕಾಲೇ ಮಾಡ್ತಾ ಇದ್ದಿದ್ದು. ಕಾಲ್ ಮಾಡ್ಕೊಂಡು ಮಾತಾಡ್ಕೊಂಡು ಲೇಟಾಗಿ ಮಲ್ಗಿದ್ವಿ, ಸೈಲೆಂಟ್ ಹೋಗ್ಬಿಟ್ಟಿದೆ ಫೋನು. ಬೆಳಗ್ಗೆ ನೋಡಿದ್ರೆ ಇವ್ರ ಕಸಿನ್ ಮದ್ವೆ ಮಂಡ್ಯದಲ್ಲಿ ಮದ್ವೆ ಇದ್ದಿದ್ದು. ಸೊ ನಾನ್ ಇವ್ರ ಮನೆಗ್ ಬರ್ಬೇಕಿತ್ತು, ಇವ್ರ ಮನೆಯಿಂದ ಬಸ್ ಮಾಡಿದ್ರು, ಆಮೇಲೆ ಮದ್ವೆಗೆ ಹೋಗೋದು ಅಂತ ಪ್ಲಾನ್. ಸೊ ಸೈಲೆಂಟ್ ಹೋಗ್ಬಿಟ್ಟಿದೆ ಫೋನು. ಬೆಳಗ್ಗೆ ಅರೌಂಡ್ 9:30 ಅಗೇನ್ ಇಟ್ ವಾಸ್ ಅ ಸಂಡೇ, ಮದ್ವೆ ಸಂಡೇನೆ ಇತ್ತು. ಸೊ ಐ ವಾಸ್ ಲೈಕ್ ಆರಾಮಾಗಿ ಹೇಳೋಣ ಆತರ, ಏನೋ ಬೆಳಗ್ಗೆ ಹೇಳ್ಬೇಕು, ಏನೋ ಒಂದಷ್ಟು ಮಿಕ್ಸ್ಡ್ ಇದ್ರಲ್ಲಿ ಮಲ್ಕೊಂಡಿದ್ದು. ಸೈಲೆಂಟ್ ಹೋಗಿದೆ ಫೋನು, ಗೊತ್ತಾಗಿಲ್ಲ. 9:30 ಎದ್ದು ನೋಡ್ತಾ ಇದ್ದೀನಿ, ಲಿಟ್ರಲಿ 128 ಮಿಸ್ಡ್ ಕಾಲ್. ಎಲ್ರಿಂದನೂ ಗುರು ಫೋನ್ ಇಂದ ಮಿಸ್ಡ್ ಕಾಲ್, ಅವ್ರ ಅಮ್ಮನ ಫೋನ್, ಅವ್ರ ಅಪ್ಪನ ಫೋನ್, ಯಾರ್ಯಾರು ಸಿಗುತ್ತೆ ಎಲ್ರ ಫೋನಿಂದನೂ ಕಾಲ್ ಮಾಡಿದ್ದಾರೆ. ಸೊ ಐ ಕಾಂಟ್ ಫರ್ಗೆಟ್ ದಟ್ ನಂಬರ್ 128 ಮಿಸ್ಡ್ ಕಾಲ್ಸ್. ಸೊ ನಾನಂತೂ ಅವತ್ತು ಹೋದೆ ಫುಲ್. ಮೋಸ್ಟ್ಲಿ ಇದರಿಂದ ಪ್ರಾಬ್ಲಮ್ ಆಗುತ್ತೆ, ಐ ಡೋಂಟ್ ನೋ. ಆಮೇಲೆ ಸಡನ್ ಆಗಿ ಕಾಲ್ ಬ್ಯಾಕ್ ಮಾಡಿ, ಸಾರಿ ಮಲ್ಕೊಂಡ್ಬಿಟ್ಟಿದ್ದೆ, ಫೋನ್ ಸೈಲೆಂಟ್ ಅಲ್ಲಿ ಇತ್ತು ಅಂತ ಏನ್ ಹೇಳಕ್ಕೂ ಗೊತ್ತಾಗ್ತಿಲ್ಲ. ಈವನ್ ಹಿ ಇಸ್ ಲೈಕ್ ಔಟ್ ಆಫ್ ಒಂಥರ, ಏನು ಜಾಸ್ತಿ ಮಾತಾಡ್ತಾನೆ ಇಲ್ಲ. ಆಯ್ತು ಈಗ ಎದ್ಬಿಟ್ಟು ರೆಡಿ ಆಗ್ಬಿಟ್ಟು ಬೇಗ ಬಾ, ಎಲ್ಲ ಕಾಯ್ತಿದ್ದಾರೆ, ಎಲ್ಲ ಇಂಪ್ರೆಷನ್ ಹಾಳು ಮಾಡ್ತೀಯ, ಅದು ಇದು ಅಂತ ಏನೋ ಒಂದಷ್ಟು ಮಾಮೂಲಿ ಅದೆಲ್ಲ ಇತ್ತು. ಸೊ ದೆನ್ ಐ ಗಾಟ್ ರೆಡಿ ಅಂಡ್ ಐ ಥಿಂಕ್ ಅವರೇ ಬಂದ್ರು ಪಿಕ್ ಮಾಡಕ್ಕೆ ಅನ್ಸುತ್ತೆ. PG ಹತ್ರ ಪಿಕ್ ಮಾಡ್ಕೊಂಡಾಗ್ಲೂ ಅಲ್ಲೂ ಅಷ್ಟೇ, ಡ್ಯೂರಿಂಗ್ ದ ಟ್ರಾವೆಲ್ ಜರ್ನಿ ಆಲ್ಸೋ ಪ್ರಿಟಿ ಮಚ್ ಅಗ್ರಹಾರದಿಂದ ವಿಜಯನಗರಕ್ಕೆ ಬರೋಕ್ಕೆ ಒಂದು 20 to 25 minutes ತಗೊಳುತ್ತೆ. ಸೊ ಥ್ರೂ ಔಟ್ ದ ಜರ್ನಿ ವಿ ಡಿಡ್ಂಟ್ ಸ್ಪೀಕ್ ಎನಿಥಿಂಗ್ ಮಚ್. ಸರಿ ರೆಡಿನೂ ಆಗಕ್ಕಾಗಿಲ್ಲ, ಏನೋ ಒಂದ್ ಸೀರೆ ಹಾಕೊಂಡು ಏನೋ ಮಾಡ್ಕೊಂಡು. ಸೊ ದೆನ್ ಐ ಕೇಮ್. ಆಮೇಲೆ ತುಂಬಾ ವೆರಿ ಲೈಕ್ ಒಂಥರ ಅಗ್ಲಿ ಮೂಮೆಂಟ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇವ್ರ ಮನೆಯವ್ರ ಕಡೆಯಿಂದ. ಬಟ್ ಪಾಪ ದೇವರ ಆಲ್ ಏನು ಮಲ್ಕೊಂಡ್ಬಿಟ್ಟಿದ್ಯಾ ಅದು ಇದು ಅಂತೆಲ್ಲ ಪಾಪ ದೇ ರಿಯಲಿ ಮೇಡ್ ಮಿ ಫೀಲ್ ಕಂಫರ್ಟಬಲ್. ಅವಾಗ ಸ್ವಲ್ಪ ಸಮಾಧಾನ ಆಯ್ತು, ಉಫ್ ಅಂತ ಅವಾಗ್ಲೇ ಉಸಿರು ತಗೊಂಡಿದ್ದು. ಸೊ ದೆನ್ ಅದಂತೂ ಐ ಕ್ಯಾಂಟ್ ಫರ್ಗೆಟ್. ಈಗ್ಲೂ ಎಲ್ಲರೂ ರೇಗಿಸ್ತಾ ಇರ್ತಾರೆ. ಕಸಿನ್ ಬಂದಾಗ್ಲೂ ಅದೇ 128 ಮಿಸ್ ಕಾಲ್ ಇತ್ತಲ್ಲ, ಅವರೇ ನಾವು ಅಂತೆಲ್ಲ. ಸೊ ಯಾವುದೇ ಮೇಜರ್ ಇಶ್ಯೂಸ್ ಇಲ್ಲದೆ, ಯಾವುದೇ ಮೇಜರ್ ಕಾಂಪ್ಲಿಕೇಶನ್ ಇಲ್ಲದೆ, ಈ ಚಿಕ್ಕ ಪುಟ್ಟ ರೋಡ್ ಹಮ್ಸ್ಗಳಿದ್ದ ಹಾಗೆ ಅದನ್ನ ದಾಟ್ಕೊಂಡು ಒಂದು ಕ್ರೂಸ್ ಕಂಟ್ರೋಲ್ ಮೋಡಲ್ಲೇ ಹೋಗ್ಬಿಟ್ಟಿದ್ರಿ. ಅಂದಾಗೆ ಈ ನಿಮ್ಮ ಮದ್ವೆ ಜರ್ನಿ ಹೇಗಿತ್ತು? ಫಸ್ಟ್ ಎಂಗೇಜ್ಮೆಂಟ್ ಆಯ್ತು, ಎಲ್ಲ ಮನೇಲೆಲ್ಲ ಮಾತಾಡಿ ಸ್ವಲ್ಪ ದಿನ ಆದ್ಮೇಲೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ರು. ವಿ ಹ್ಯಾಡ್ ಸಮ್ 1.5 to 2 months ಫಾರ್ ಎಂಗೇಜ್ಮೆಂಟ್. ಸೊ ಎಂಗೇಜ್ಮೆಂಟ್ ಹಂಗೆ ಮುಗೀತು. ಅದು ಒಂಥರ ನೀವ್ ಹೇಳ್ದಂಗೆ ಒಂಥರ ಕ್ರೂಸ್ ಮೋಡಲ್ ಇದೆ. ಸೊ ಪಟ ಅಂತ ಎಂಗೇಜ್ಮೆಂಟ್ ಮುಗ್ದೋಯ್ತು. ಎಂಗೇಜ್ಮೆಂಟ್ಗೂ ಮದ್ವೆಗೂ ವಿ ಹ್ಯಾಡ್ ಆಲ್ಮೋಸ್ಟ್ 8 months, 6 to 7 months ಗ್ಯಾಪ್ ಇತ್ತು. ಸೊ April to November. ಸೊ ಆ ಟೈಮಲ್ಲಿ ಸ್ವಲ್ಪ ಮಾಮೂಲಿ ಇದ್ದೇ ಇರತ್ತಲ್ಲ ಫ್ಯಾಮಿಲಿ ಮಧ್ಯದಲ್ಲಿ. ಸೊ ಅರೇಂಜ್ಮೆಂಟ್ಸ್ ಅದು ಇದು. ಅಗೇನ್ ನನ್ಗೆ ಅಮ್ಮ ಲೈಕ್ ಏನೋ ಒಂಥರ ಸ್ವಲ್ಪ ಫ್ಯಾಮಿಲಿ ಸೈಡ್ ನಾನೇ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ತಗೊಂಡು ಒಂದಷ್ಟು ಕೆಲ್ಸಗಳನ್ನ ಮಾಡ್ಬೇಕಿತ್ತು. ಐ ವಾಸ್ ವರ್ಕಿಂಗ್. ಅವಾಗ ನೈಟ್ ಶಿಫ್ಟ್ ಅಲ್ಲಿ ಇದ್ದೆ ಅನ್ಸುತ್ತೆ. ನಾನು ನೈಟ್ ಶಿಫ್ಟ್ ಎಲ್ಲ ಆಫೀಸ್ ಕೆಲಸ ಮಾಡಿ ಮತ್ತೆ ಡೇ ಅಲ್ಲಿ ಮದ್ವೆ ಪ್ರಿಪರೇಷನ್ಸ್. ಅದೇ ಚೇತನ್, ಇಟ್ ವಾಸ್ ಕಂಪ್ಲೀಟ್ಲಿ ನಮ್ದು ಫುಲ್ ಕ್ರೂಸ್ ಮೋಡಲ್ಲೇ ಓಡಿದ್ದು. ಸೊ ಯಾವ್ದು ಏನೂ ಒಂದು ತೊಂದರೆ ಆತರ ಏನು ಬರ್ಲಿಲ್ಲ. ಅಂಡ್ ವಿ ಬೋತ್ ಹ್ಯಾಡ್ ವೆರಿ ಕ್ಲಾರಿಟಿ. ಅದೊಂದು ವಿಷಯದಲ್ಲಿ ನಾವು ಇಬ್ರು ತುಂಬಾ ಕ್ಲಾರಿಟಿ ಇತ್ತು. ಸೊ ಏನೇ ಪ್ರಿಪರೇಷನ್ ಇದ್ರು ನಾನು
ನಮ್ಮ ಮನೇಲಿ ಆಲ್ಮೋಸ್ಟ್ ನಮ್ಮ ಅಪ್ಪ ಅಮ್ಮನೆಲ್ಲ ಓಡಾಡಿ ಮಾಡ್ತಿದ್ರು, ನಾನು ಅವ್ರಿಗೆ ಮಾಡ್ತಿದ್ದೆ. ಬಟ್ ಇವ್ರಲ್ಲಿ ಸಿನ್ಸ್ ಶಿ ಹ್ಯಾಸ್ ಟು ಹ್ಯಾಂಡಲ್ ಎವ್ರಿಥಿಂಗ್, ನಾನು ಆಲ್ಮೋಸ್ಟ್ ಅವ್ರ ಕಡೆಗೆ ಸಪೋರ್ಟ್ ಮಾಡ್ತಿದ್ದೆ. ಸೊ ಐ ವಾಸ್ ಆಲ್ವೇಸ್ ವಿತ್ ಅವ್ರು ಎಲ್ಲೇ ಹೋಗಿ ಕಾರ್ಡ್ ಕೊಡೋದಕ್ಕೂ ಜೊತೆಗೆಲ್ಲ ಹೋಗಿ ಆ ಥರ ದೂರದಲ್ಲಿ ನಿಂತ್ಕೋತಿದ್ದೆ, ಅವ್ರು ಕಾರ್ಡ್ ಕೊಟ್ಬಿಟ್ಟು ಬರೋದು, ಆ ಥರ ಎಲ್ಲ ವಿ ಬೋತ್ ಸಪೋರ್ಟೆಡ್ ಈಚ್ ಅದರ್. ಅಂಡ್ ಫೈನಲಿ ದ ಬಿಗ್ ಡೇ ಬಂತು. ಅದು ತುಂಬಾ ಚೆನ್ನಾಗಿ, ನಮ್ದು ಆಕ್ಚುಲಿ ತುಂಬಾ ದೊಡ್ಡ ಫ್ಯಾಮಿಲಿ. ಸೊ ವಿ ಹ್ಯಾಡ್ ಆಲ್ ಗುಡ್ ಫನ್, ತುಂಬಾ ಕಾಮಿಡಿ ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು we got married to each other. ಮದುವೆ ಆರಾಮಾಗಿ ಖುಷಿಯಾಗಿ ಚೆನ್ನಾಗಾಯ್ತು. ಈ ಮದುವೆ ಆದ ನಂತರದ ಘಟ್ಟ ಏನಿದೆ ಅದು ಬದಲಾವಣೆಗಳ ಮಹಾಪುರ ಅಂತಾನೆ ಹೇಳ್ಬೋದು. ಆ ಮದುವೆ ಆದ ನಂತರದ ದಿನಗಳು ಹೇಗಿತ್ತು, ಹೇಗನ್ನಿಸ್ತು? ಎಸ್, ಲೈಕ್ ಎನಿ ಅದರ್ ಗರ್ಲ್, ಮಿಕ್ಸ್ಡ್ ಎಮೋಷನ್ಸ್ ಜೊತೆ ಇವ್ರ ಮನೆಗೆ ಬಂದಿತ್ತು. ಅಂಡ್ ಮದ್ವೆ ಟೈಮಲ್ಲಿ ನೈಟ್ ಶಿಫ್ಟ್ ಇದ್ದಿತ್ತು. ಮದ್ವೆ ಆಗಿ ಒಂದು 15-20 ಡೇಸ್ಗೆಲ್ಲ ಐ ಗಾಟ್ ಇಮಿಯಾ ಶಿಫ್ಟ್, ಅಂದ್ರೆ UK ಶಿಫ್ಟ್ ಮಧ್ಯಾಹ್ನದ್ದು. ಸೊ ಆಲ್ಮೋಸ್ಟ್ ಗುರುನು ಅದೇ ಶಿಫ್ಟ್ ಅಲ್ಲಿ ಇದ್ರು, ನಾನು ಅದೇ ಶಿಫ್ಟ್ ಅಲ್ಲಿ ಇದ್ದೆ. ಆಲ್ಮೋಸ್ಟ್ ಮನೇಲಿ ಅದೇ ಟೈಮಲ್ಲಿ ಇಬ್ರು ಒಟ್ಟಿಗೆ ಮನೇಲಿ ಇರ್ತಿದ್ವಿ, ಒಟ್ಟಿಗೆ ಆಫೀಸ್ಗೆ ಹೋಗ್ತಾ ಇದ್ವಿ. ಆವಾಗ ಏನೋ ಅಷ್ಟು ಅನ್ಸ್ಲಿಲ್ಲ, ಬಿಕಾಸ್ ಗುರುನ ಮಿಸ್ ಮಾಡ್ಕೊಂಡು ಅಪ್ಪ ಅಮ್ಮನ್ ಒಟ್ಟಿಗೆ ತುಂಬಾ ಕಡಿಮೆ ಟೈಮ್ ಇದ್ದಿತ್ತು. ಸೊ ಇಬ್ರು ಒಟ್ಟೊಟ್ಟಿಗೆ ಆಫೀಸ್ಗೆ ಹೋಗೋದು, ಒಟ್ಟಿಗೆ ಮನೆಗೆ ಬರೋದು, ಅದೇ ತರ ನಡೀತಾ ಇತ್ತು. ಸೊ ಇನಿಷಿಯಲ್ ಐ ಥಿಂಕ್ 1 year ನನ್ಗೇನು ಅನ್ಸ್ಲಿಲ್ಲ, ಡಿಫ್ರೆನ್ಸ್ ಆಗ್ಲಿಲ್ಲ. ಬಿಕಾಸ್ ಕಲ್ಚರಲ್ ಆಲ್ಮೋಸ್ಟ್ ಸೇಮ್ ಇತ್ತು, ವಿ ಬಿಲಾಂಗ್ ಟು ದ ಸೇಮ್ ಕಮ್ಯುನಿಟಿ, ಎವ್ರಿಥಿಂಗ್. ಸೊ ಅಡ್ಗೆನಲ್ಲೂ ಏನು ಅಷ್ಟೊಂದೆಲ್ಲ ಫುಡ್ ಅಲ್ಲಿ, ಟೇಸ್ಟ್ ಅಲ್ಲಿ ಎಲ್ಲ ಏನು ಡಿಫ್ರೆನ್ಸ್ ಇರ್ಲಿಲ್ಲ. ಸೊ ಅಂಡ್ ಅಪ್ಪ ಅಮ್ಮ ಲೈಕ್ ತುಂಬಾನೇ ಕೋಆಪರೇಟಿವ್, ದೇರ್ ಸ್ವೀಟ್ ಹಾರ್ಟ್ಸ್ ಹೇಳ್ಬೇಕು ಅಂದ್ರೆ. ಸೊ ದೇ ಮೇಡ್ ಮಿ ರಿಯಲಿ ಫೀಲ್ ಕಂಫರ್ಟಬಲ್ ಅಬೌಟ್ ಇಟ್. ಸೊ ಚೆನ್ನಾಗಿತ್ತು. ಆಮೇಲೆ ಇವ್ರದ್ದು ಫುಲ್ ಜಾಯಿಂಟ್ ಫ್ಯಾಮಿಲಿ. ನಮ್ಮ ಅತ್ತೆ ಸೈಡ್ ಒಂದಷ್ಟು ಹುಡುಗರು ಮನೇಲಿ ಓದ್ತಾ ಇದ್ರು, ನಮ್ಮ ಮಾವನ್ ಕಡೆ ಒಂದಷ್ಟು ಹುಡುಗರು ಮನೇಲಿ ಓದ್ತಾ ಇದ್ರು. ಸೊ ಕಂಪ್ಲೀಟ್ ಜಾಯಿಂಟ್ ಫ್ಯಾಮಿಲಿ ಇತ್ತು. ನಮ್ ವಯಸ್ಸಿನವರೇ ಇದ್ರು ಎಲ್ರು, ಇವ್ರ ಕಸಿನ್ಸ್ ಎಲ್ಲ. ಸೊ ಹಾಗಾಗಿ ಇಟ್ ವಾಸ್ ಆಲ್ ಫನ್. ಸೊ ಏನು ಆತರ ಚಾಲೆಂಜಸ್ ಏನೂ ಬರ್ಲಿಲ್ಲ. ಅಫ್ಕೋರ್ಸ್ ಐ ವಾಸ್ ಮಿಸ್ಸಿಂಗ್ ಮೈ ಮಾಮ್ ಅಂಡ್ ಮನೆ ಎಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ. ಬಟ್ ಯಾ, ದೇ ಮೇಡ್ ಶ್ಯೂರ್ ದಟ್ ನೋ ಐ ಡೋಂಟ್ ಮಿಸ್ ಮೈ ದಿಸ್ ಥಿಂಗ್ ಸೋ ಮಚ್, ಅಂಡ್ ದೇ ರಿಯಲಿ ಮೇಡ್ ಮಿ ಫೀಲ್ ಕಂಫರ್ಟಬಲ್ ಅಬೌಟ್ ಇಟ್. ಸೊ ಆಕ್ಚುಲಿ 1 year ಆದ್ಮೇಲೆ ವಿ ಗಾಟ್ ಎ ಚೇಂಜ್. ನಂದು ಡೇ ಶಿಫ್ಟ್, ಗುರುದು ಕಂಟಿನ್ಯೂ ಆಯ್ತು UK ಶಿಫ್ಟ್ಗೆ. ನಂದು ಡೇ ಶಿಫ್ಟ್ ಬಂದ್ಬಿಟ್ಟೆ. ಐ ಥಿಂಕ್ ಐ ಗಾಟ್ ಪ್ರಮೋಟೆಡ್ ಆಸ್ ಅ ಟೀಮ್ ಲೀಡ್ ಆರ್ ಸಮಥಿಂಗ್. ಸೊ ಆಗ ಡೇ ಶಿಫ್ಟ್ ಬರ್ಬೇಕಾಯ್ತು. ನಾನ್ ಬೆಳಗ್ಗೆ ಹೋಗ್ತಾ ಇದ್ದೆ, ಸಂಜೆ ಮನೆಗೆ ಬಂದ್ಬಿಡ್ತಿದ್ದೆ. ದಟ್ ಈವ್ನಿಂಗ್ ಟೈಮ್ ವಾಸ್ ಲೈಕ್ ರಿಯಲಿ, ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ಗುರುನ. ಸೊ ಅಂಡ್ ಐ ಯೂಸ್ ಟು ವೇಟ್ ಮಾಮೂಲಿ ಲೈಕ್ ಎನಿ ಅದರ್ ವೈಫ್, ಡಿನ್ನರ್ಗೆ ವೇಟ್ ಮಾಡ್ತಾ ಇದ್ದೆ ಅವ್ರು ಬರೋ ತನಕ. ಆಮೇಲೆ ಒಂದ್ 6 months ಹಂಗೆ ಎಲ್ಲ ಮಾಡಿದೆ ರೂಟೀನು. ಆಮೇಲೆ ಅಮ್ಮ ಹೇಳ್ತಿದ್ರು, ಬೇಡ ನೀ ಅವ್ನ್ ಬರೋದ್ ತುಂಬಾ ಲೇಟು, 10:30, 11 ಆಗುತ್ತೆ, ಅಷ್ಟೊತ್ತಿಗೆ ಬಂದ್ರೆ ನಿಂಗೆ ಅಸಿಡಿಟಿ ಆಗುತ್ತೆ, ಎಲ್ಲ ತಿನ್ಬಿಡು ಅಂತೆಲ್ಲ. ಇಲ್ಲ ಪರವಾಗಿಲ್ಲ ಅನ್ಕೊಂಡು ಸ್ಕೋಪ್ ತಗೊಂಡು ಒಂದ್ ಸ್ವಲ್ಪ ಕಾಯ್ತಾ ಇದ್ದೆ. ಅಮ್ಮ ಹೇಳ್ದಂಗೆ ಅಸಿಡಿಟಿ ಆಯ್ತು. ಸೊ ಹೆಲ್ತ್ ಇಶ್ಯೂಸ್ ಸ್ವಲ್ಪ ಆಯ್ತು ಅವಾಗ. ದೆನ್ ಐ ಸ್ಟಾರ್ಟೆಡ್, ಆಯ್ತು ಅಮ್ಮ ತಿನ್ನೋದ್ ಬೇಗ ಅಂತ. ಹಾಗೆ ಲೈಕ್ ವಿತ್ ಲಾಟ್ ಆಫ್ ಡಿಫರೆನ್ಸಸ್ ಅಂಡ್ ಸ್ಟಫ್, ವಿ ಸಮ್ಹೌ ಸೇವ್ ಟುಗೆದರ್. ಈ ಕತೆ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಸುಮಾರು ವಿಷಯಗಳನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಅದಕ್ಕಾಗಿ ನಮ್ಮ ಮುಂದಿನ ಸಂಚಿಕೆ ನಿಮ್ಗಾಗಿ ಕಾಯ್ತಾ ಇದೆ. ನಾಳೆ ಮತ್ತೊಂದು ಸಂಚಿಕೆ ಹೊರ ಬರ್ತಾ ಇದೆ, ಹಾಗೆ ಅದನ್ನ ಕೇಳೋದನ್ನ ಮಾತ್ರ ಮರಿಬೇಡಿ. ನಿಮಗೂ ನಿಮ್ಮ ಕಥೆನ ನಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನೋ ಇಚ್ಛೆ ಇದ್ರೆ ನಮಗೆ ವಾಟ್ಸಪ್ ಮಾಡಿ 9481704305. ಈ ಸಂಚಿಕೆಯ ಸಂಭಾಷಣೆ ಬರೆದಿರೋರು ಚೇತನ್ ಹಾಗೂ ವಿಕಾಸ್ ಅವರು. ಸಿಂಗಲ್ ಸುಂದರ ಆಗಿ ವಿಕಾಸ್ ಮಂಜುನಾಥ್ ಅವರು, ಹಾಗೆ ಪಂಪಾಪಣ್ಣನಾಗಿ ಮಹೇಶ್ ಅವರು ಅದ್ಭುತವಾಗಿ ಮನರಂಜಿಸಿದ್ದಾರೆ. ಹಾಗೆ ಪ್ರತಿಧ್ವನಿಯ ಮತ್ತಷ್ಟು ಪಾಡ್ಕಾಸ್ಟ್ ಕೇಳೋದಕ್ಕೆ ವಿಸಿಟ್ ಮಾಡಿ podcast.pratidhwani.com. ಹಾಗೆ ಸಂಗೀತ ಕಲಿಯೋದಕ್ಕಾಗಲಿ, ಫೋಟೋಗ್ರಫಿ, ಇವೆಂಟ್ ಮ್ಯಾನೇಜ್ಮೆಂಟ್, ಈ ರೀತಿಯ ಮತ್ತಷ್ಟು ಸರ್ವಿಸ್ನ ನೀವು ಪಡಿಬೋದು. ಅದಕ್ಕಾಗಿ ನಮಗೆ ವಾಟ್ಸಪ್ ಮಾಡ್ಬೋದು 9481704305. ಇಷ್ಟನ್ನ ಹೇಳ್ತಾ ಸೈನಿಂಗ್ ಆಫ್, ಚೇತನ್ ನಾರಾಯಣ ಸ್ವಾಮಿ.